ಸುಮ್ಮನೆ ಡಾಕ್ಟರ್ ದಿನೇಶ್, ಫಸ್ಟ್ ಆಫ್ ಆಲ್ ನೀವು ಇದು ಈಗ ಹೇಳಿದ್ರಲ್ಲ ಪಾಸ್ಪೋರ್ಟ್ ಇಂಡೆಕ್ಸ್ ಅಂತ ಏನು ಹೇಳಿದ್ರಲ್ಲ, ಅದು ನಿಮ್ಗೆ ಹೇಗೆ ಕೇಳಿಸ್ಕೊಳ್ಳಿ, ನನಗೆ ಗೊತ್ತು, ಕಿವಿ ಇದೆ ನನಗೆ. ಅದು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರಂದರೆ, ಇವಾಗ ಅಮೇರಿಕಾ ಪಾಸ್ಪೋರ್ಟ್ ಅನ್ಕೊಳ್ಳಿ, ಒಂದು ಅಮೇರಿಕಾ ಪಾಸ್ಪೋರ್ಟ್ ಇದ್ದರೆ ನೀವು ಇಮಿಗ್ರೇಷನಲ್ಲಿ ಹೋದರೆ ಎಷ್ಟೋ ಕಂಟ್ರಿಗಳಲ್ಲಿ ನಿಮಗೆ ವೀಸಾನೇ ಬೇಡ, ಎಷ್ಟೋ ದೇಶಗಳಲ್ಲಿ ಇದು ವೀಸಾನೇ ಬೇಡ. ಹೌದು. ಪವರ್ ಆಫ್ ಯೋರ್ ಪಾಸ್ಪೋರ್ಟ್ ಅದು ಹೇಗೆ ಅಂದರೆ, ನೀವು ಯಾವ ದೇಶದಲ್ಲಿ ಪಾಸ್ಪೋರ್ಟ್ ಇಟ್ಕೊಂಡು ವೀಸಾ ಇಲ್ಲದೆ ಹೋಗಬಹುದು, ಆ ಪಾಸ್ಪೋರ್ಟ್ ಮೇಲ್ಗಡೆ ಇರುತ್ತೆ. ಓಕೆ, ಫಸ್ಟ್ ಆಫ್ ಆಲ್ ಅದು ಇಲ್ಲ ಕೇಳಿ ನೀವು ಹೋದ್ರಿ, ನಿಮ್ಗೆ ಇವಾಗ ತೋರಿಸ್ಲಾ ನಿಮ್ಗೆ ಒಂದು ನಿಮಿಷ ಕೇಳಿಸ್ಕೊಳ್ಳಿ, ನೀವು ಕೇಳಿಸ್ಕೊಳ್ಳಿ. ಎಷ್ಟೋ ದೇಶಗಳಲ್ಲಿ ಈಗ ಒಂದು ನಿಮಿಷ, ಎಷ್ಟೋ ದೇಶಗಳಲ್ಲಿ ಈಗ ನೀವು ಪ್ಲೀಸ್ ನೀವು ಓದ್ಕೊಂಡ್ ಬನ್ನಿ ಸರ್, ನೀವು ಓದ್ಕೊಂಡ್ ಬನ್ನಿ, ಕೇಳಿಸ್ಕೊಳ್ಳಿ. ಇಲ್ಲ ಕೇಳಿಸ್ಕೊಳ್ಳಿ, ನೀವು ಪ್ರಶ್ನೆ ಕೇಳಬೇಕಾಗಿದ್ದೆ ಗೊತ್ತಾ, ನೀವು ಯಾಕೆ ಸೆಲೆಕ್ಟಿವ್ ಆಗಿ ನೀವು ನಿಜವಾಗ್ಲೂ ಕೂಡ ಮಾನವೀಯ ಆಧಾರದ ಮೇಲೆ ನೆಲೆ ಕೊಡಬೇಕು ಅಂತಂದ್ರೆ, ಎಷ್ಟೋ ಮಂದಿ, ಇನ್ಫ್ಯಾಕ್ಟ್ ನನ್ನ ಹತ್ರ ಲೆಕ್ಕ ಕೂಡ ಇದೆ ನೋಡಿ, 2 ಲಕ್ಷ ಜನ ಶ್ರೀಲಂಕಾದಿಂದ ಬಂದಿರುವ ತಮಿಳಿಗರು, ಅವರೆಲ್ಲ CAA ಅಡಿಯಲ್ಲಿ ಆಫ್ಘಾನ್ ಅಂತ ಹೇಳಿ ಕರೆಸ್ಕೊಳ್ಳುವ 20 to 25 ಸಾವಿರ ಮಂದಿ. ಹಾಗೆ ರೋಹಿಂಗ್ಯಾಗಳು, ಬೇರೆ ಬೇರೆ ದೇಶದಿಂದ ಬಂದಿರುವವರು ಇನ್ನೂ ಅಸಂಖ್ಯಾತರಿದ್ದಾರೆ. ಅವ್ರನ್ನ ಯಾಕೆ ಕನ್ಸಿಡರ್ ಮಾಡ್ತಿಲ್ಲ? ಕೇವಲ ಈ 6 ಸಮುದಾಯಗಳನ್ನ ಮಾತ್ರ ಕನ್ಸಿಡರ್ ಮಾಡ್ತಿರೋದ್ರ ಹಿಂದಿನ ಉದ್ದೇಶ ಏನು? ಇದನ್ನ ಪ್ರಶ್ನೆ ಮಾಡ್ಬೇಕಿತ್ತು, ಮಾಡ್ತಿಲ್ಲ. ಕೇವಲ ಮುಸ್ಲಿಂ 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 ಯಾರಿಗೆ ಹೇಳಕ್ ಹೊರಟಿದ್ದೀರಾ? ಯಾರ ಮುಂದೆ ಇಡ್ತಿದ್ದೀರಾ ಫಾಲ್ಸ್ ನರೇಟಿವ್? ನಾವು ಉತ್ತರ ಕೊಡಿ ಮೋಹನ್ ಕೃಷ್ಣ ಅವರೇ, ಇವ್ರನ್ನ ಯಾಕೆ ಪರಿಗಣಿಸ್ತಿಲ್ಲ? ನಿಮಗೆ ಬಹಳ ಸುಲಭವಾಗಿ ಒಂದು ವಿಷಯ ಹೇಳ್ತೀನಿ. ನಮ್ಮ ದೇಶ ವಿಭಜನೆ ಆಗಿದ್ದು 47ರಲ್ಲಿ, 46ರಲ್ಲಿ, 47ರಲ್ಲಿ. ಅವತ್ತಿನಿಂದ ಅವ್ರು ಅನುಭವಿಸ್ತಾ ಇದ್ದಾರೆ. ಮಧ್ಯ ಒಂದು ಪ್ರಶ್ನೆ ಕೇಳಿದ್ರಿ, ನಿರಂಜನ್ ಕೇಳಿದ್ರು, ಪಾಕಿಸ್ತಾನದಲ್ಲಿ ಇವತ್ತು ಹಿಂದೂಗಳು ಪರ್ಸೆಂಟೇಜ್ ಎಷ್ಟಿದೆ, ವಿಭಜನೆ ಆದಾಗ ಎಷ್ಟಿತ್ತು, ಅದೇ ರೀತಿ ಇಲ್ಲಿ ಬಾಂಗ್ಲಾದೇಶದಲ್ಲಿ ಎಷ್ಟಿತ್ತು, ಅದೇ ರೀತಿ ಆಫ್ಘಾನಿಸ್ತಾನದಲ್ಲಿ ಎಷ್ಟಿತ್ತು. ಒಂದು ನಿಮಿಷ ಈ ಎಲ್ಲ ದೇಶಗಳಲ್ಲಿ ಇದು ಅಕ್ಕಪಕ್ಕ ದೇಶ, ಈ ವಿಭಜನೆ ಆದ ದೇಶಗಳಿದು. ಭಾರತದೊಂದಿಗಿದ್ದು ಭಾರತದಿಂದ ಬೇರ್ಪಟ್ಟಿರೋದು. ಈ ದೇಶಗಳಲ್ಲಿ ನಮ್ಮ ಹಿಂದೂಗಳಿರುವಾಗ ಅವ್ರು ಇಲ್ಲಿ ಬಂದು ರೆಫ್ಯೂಜಿ ಆಗಿರ್ಬೇಕು. ಒಂದು ನಿಮಿಷ ಕೇಳಿಸ್ಕೊಳ್ರಿ, ಸ್ವಲ್ಪ ಕೇಳಿಸ್ಕೊಳ್ರಿ, ಕೇಳಿಸ್ಕೊಳ್ಳಿ. ಈ ದೇಶದಲ್ಲಿ ನಮ್ಮ ದೇಶ, ಅವರು ಹಿಂದೂಗಳಾಗಿ ನಮ್ಮ ದೇಶಕ್ಕೆ ಬಂದು ಅವರು ನಿರಾಶ್ರಿತರಾಗಿರ್ಬೇಕು. ಅವ್ರಿಗೆ ಸಿಟಿಸನ್ಶಿಪ್ ಕೊಡೋದಕ್ಕೆ, ನಾವು ನಮ್ಮ ದೇಶದವ್ರಿಗೆ ಕೊಡೋದಕ್ಕೆ, ನಮ್ಮ ದೇಶದಿಂದಾನೇ ಅಲ್ಲಿ ಹೋಗಿ ಪಾಪ ಅವರು ಅವ್ರಲ್ಲಿ ನೆಲೆ ಮಾಡ್ಕೊಂಡಿದ್ರು, ಅದಕ್ಕೋಸ್ಕರ ಅಲ್ಲಿ ಉಳ್ಕೊಂಡ್ರು. ಆದ್ರೆ ಕಾರಣಾಂತರಗಳಿಂದ ಅವ್ರು ಇವತ್ತು ವಾಪಸ್ ನಮ್ಮ ದೇಶಕ್ಕೆ ಬರ್ಬೇಕಾಯ್ತು. ಈಗ ಬಂದಿದ್ದಾರೆ, ಅವ್ರನ್ನ ನಮ್ಮವ್ರು ಅಂತ ಟ್ರೀಟ್ ಮಾಡುವಾಗ ನಾವು ಅವ್ರನ್ನ ನಿರಾಶ್ರಿತರು ಅಂತ ಟ್ರೀಟ್ ಮಾಡಬೇಕು ಅನ್ನೋದು ಕಾಂಗ್ರೆಸ್ ನ ಉದ್ದೇಶ. ಅದಕ್ಕಿಂತ ಮುಂಚೆ ನಾನು ಪಾಯಿಂಟ್ ಮಾಡ್ಬೇಕು. ನಾ ಬಿಜೆಪಿ ಬ್ಯಾಟಿಂಗ್ ಅಲ್ಲ, ಯಾರೇ ಸುಳ್ಳು ಹೇಳಿದ್ರೆ ನಾನು ಬಿಡೋದಿಲ್ಲ, ಸುಳ್ಳು ಹೇಳ್ಬೇಡಿ. ಅದೇ ಹೇಳ್ತಿರೋದು. ಇಲ್ಲ ನಿಮ್ಮ ಹತ್ರ ಬರ್ತಾ ಇದೆ, ನನ್ನ ಹತ್ರ ನಂಬರ್ ಇದೆ, ನಿಮ್ಮ ನಂಬರ್ ಹೇಳ್ತಾ ಇದೆ. ನಿಮ್ಗೆ ಅದೇ ಪ್ರಶ್ನೆ ಕೇಳಿಸ್ಕೊಳ್ಳಿ. ಈಗ ನೋಡಿ, ಅದೇ ನಿಮಿಷ ರೀ, ಯಾಕಂದ್ರೆ ಎಷ್ಟು ಸುಳ್ಳು ಹೇಳ್ತಾರ ಅಂದ್ರೆ, ಎಷ್ಟು ಸುಳ್ಳು ಹೇಳ್ತೀರಾ ಅಂದ್ರೆ ನೀವೆಲ್ಲರೂ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್, ಎಲ್ರು ಅಂತ ಅಲ್ಲ ಸರ್, ಅಂದ್ರೆ ಈಗ ಕೇಳಿಸ್ಕೊಳ್ಳಿ. ಒಂದ್ ಕೆಲಸ ಮಾಡಿ, ನೀವೇ ಆಂಕರ್ ಮಾಡಿ, ನಾನು ಬಿಟ್ಟೋಗ್ತೀನಿ ಆಯ್ತಾ? ಶೋ ಬಿಟ್ಟೋಗ್ತೀನಿ, ಎದ್ದೋಗ್ತೀನಿ, ನೀವೇ ಆಂಕರ್ ಮಾಡ್ಬಿಡಿ ಮತ್ತೆ.